ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕಲಾಸ್ ಬ್ಲಾಗ್. ನಾನು ನಿಮ್ಮ ನಿರುಪಮಾ ಶ್ರೀನಿವಾಸ್. ನಾವಿವತ್ತು ವೀಕೆಂಡ್ ಔಟಿಂಗ್ ಅಂತ ಹೇಳಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಮನೆಯಿಂದ 30 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಸೊ ಬನ್ನೇರುಘಟ್ಟಲ್ಲಿ ಏನೇನು ಸ್ಪೆಷಲ್ ಇದೆ, ಏನೇನು ಯಾವ್ಯಾವ ಥರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಬನ್ನೇರುಘಟ್ಟಕ್ಕೆ ಬಂದ್ವಿ. ಇದು ಎಂಟ್ರಿ ಫೀಸ್ ಅನಿಸುತ್ತೆ. ಇದು ಆ್ಯಕ್ಚುಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಎಂಟ್ರೆನ್ಸು. ಎಷ್ಟು ಫೀಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾವು ಸಫಾರಿಗೆ ಹೋಗ್ಬಿಟ್ಟು ಆಮೇಲೆ ಝೂ ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಸಫಾರಿಗೆ ಎಷ್ಟು ಕ್ಯೂ ನಿಂತಿದ್ದಾರೆ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ, ಹಾಗೂ ಕೂಡ ಮೇಂಟೆನೆನ್ಸ್ ಚೆನ್ನಾಗಿ. ಸಫಾರಿ ನೋಡಿ ಆಯಿತು. ಇವಾಗ ಝೂ ಒಳಗಡೆ ಹೋಗೋಣ ಅಂತ ಬಂದ್ವಿ. ತುಂಬ ಸಖತ್ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸೊ ಅಲ್ಲೇ ಚುರುಮುರಿ, ಶುಗರ್ ಕೇನ್ ಜ್ಯೂಸ್ ಮತ್ತು ವಾಟರ್ ಮಿಲನ್ ಬಿಟ್ಟು ಇವಾಗ ಝೂ ಒಳಗಡೆ ಹೋಗ್ತಿದ್ದೀವಿ. ಅಲ್ಲಿ ಒಳಗಡೆ ಏನಿದೆ ಅಂತ ತಿಳ್ಕೊಂಡು ಬನ್ನಿ. ನೀವು ಒಬ್ಬರೇ ಬಂದಿದ್ದೀರಾ? ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಅವ್ರು ನೋಡಿ ಕುತ್ಕೊಂಡು ಹೋದ್ರು, ನೀವು ನಡ್ಕೊಂಡು ಬರ್ತಿದ್ದೀರಾ. ದಟ್ ಈಸ್ ದ ಸ್ಪಿರಿಟ್. ವೀಕ್ಷಕರೇ, ಇದಾಗಿತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಒಂದು ನೋಟ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನು ಬೇಜಾರಿಲ್ಲ.